ಏನ್ ಗಾಡಿ ಬಸ್ ರಾಕೆಟ್. ನೀವು ಬಿಗಿನರ್ ಇರಲಿ ಅಥವಾ ಏನ್ ದೊಡ್ಡ ರೈಡರ್ ಇದ್ರು, ಕಾನ್ಫಿಡೆಂಟ್ ರೈಡರ್ ಇದ್ರು, ದಯವಿಟ್ಟು ಈ ರಿಯರ್ ವ್ಯೂ ಮಿರರ್ಸ್ ಅನ್ನೋದು ಯಾವಾಗ್ಲೂ ತೆಗಿಬೇಡಿ. ತುಂಬಾ ಕಾರು ಲಾರಿ ಹತ್ರ ಪಕ್ಕದಲ್ಲಿ ಕಾಣಿಸ್ತಾ ಇದ್ದಾಗ ಆದಷ್ಟು ಸ್ಲೋ ಮಾಡ್ಕೊಂಡು ಆ ಜಾಗದಿಂದ ನಿಮ್ ಗಾಡಿನ ಎಸ್ಕೇಪ್ ಮಾಡ್ಬಿಟ್ಟು ಫ್ರೀ ರೋಡಲ್ಲಿ ವಾಪಸ್ ತರಕ್ ನೋಡಿ. ಹಾಗಂತ ಎಡವ ಓಡಿಸೋದಲ್ಲ. ತುಂಬಾ ಜೋರಾಗಿ ಹೋಯ್ತಾರ ಅಂದ್ರೆ ಫಸ್ಟ್ ಬಿಟ್ಬಿಡಿ ಅವ್ರಿಗೆ, ಮುಂದಕ್ಕೆ ಬಿಟ್ಬಿಡಿ ಅವ್ರಿಗೆ. ಏನ್ ಯಾರ ಜೊತೆ ಗುರು ರೇಸ್ ಹೊಡಿಬೇಕು? ಲೈಫೇ ಒಂದು ರೇಸು. ಅದರಲ್ಲಿ ಯಾರ್ಯಾರೋ ನಾವು ನಮ್ಮ ಜೀವನ, ನಮ್ಮ ಬದುಕು ಏನೇಂದ್ರಲ್ಲೋ ಟೆನ್ಷನ್ ಅಲ್ಲಿ ರೇಸ್ ಹೊಡಿತಾ ಇರ್ತೀವಿ. ಇನ್ನು ಈ ಗುಬಾಡ್ ಜೊತೆ ಎಲ್ಲ ರೇಸ್ಗಳು ಹೊಡೆದ್ಬಿಟ್ರೆ ಅಷ್ಟೇ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನೇನಾದ್ರೆ ಸಲಹೆ ಕೊಡ್ಬೇಕಂದ್ರೆ, ನಾನೇನು ದೊಡ್ಡ ರೈಡರ್ ಅಲ್ಲ ಗುರು. ನಾನೇನು ನನ್ನಂತ ಯಾವನು ಬೈಕ್ ರೈಡೇ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನನಗೆ ಗೊತ್ತಿರೋವಷ್ಟು ಒಂದು ಸಣ್ಣ ರೈಡರ್ ಆಗಿ ಯಾವಾಗಲೂ ಸಲಹೆ ಕೊಡ್ತಾ ಇರ್ತೀನಿ. ಯಾವಾಗಲೂ ನಿಮ್ಮ ರಿಯರ್ ವ್ಯೂ ಮಿರರ್ಸ್ನ ತೆಗಿಬೇಡಿ ಪ್ಲೀಸ್, ದಯವಿಟ್ಟು ತೆಗಿಬೇಡಿ. ನೀವು ಬಿಗಿನರ್ ಇರಲಿ ಅಥವಾ ಏನು ದೊಡ್ಡ ರೈಡರ್ ಇದ್ರು, ಕಾನ್ಫಿಡೆಂಟ್ ರೈಡರ್ ಇದ್ರು, ದಯವಿಟ್ಟು ಈ ರಿಯರ್ ವ್ಯೂ ಮಿರರ್ಸ್ ಅನ್ನೋದು ಯಾವಾಗಲೂ ತೆಗಿಬೇಡಿ. ಆ್ಯಂಡ್ ಇಂಥ ಒಂದು ಸಿಚುವೇಶನಲ್ಲಿ ಇವಾಗ ಇವ್ನು ಬಸ್ಸನ್ನು ಹೋದ್ನಲ್ಲ, ಬೇಕಂತಾನೆ ಹತ್ರ ಬಂದ್ಬಿಟ್ಟು ಆನ್ ಹೊಡಿತಾರೆ. ನಿಮ್ಮ ಗಮನ ಬೇರೆ ಮುಂದೆ ಇದ್ದಾಗ, ನೀವು ಫೋಕಸ್ ಮಾಡ್ತಾ ಇದ್ದಾಗ ಸಡನ್ನಾಗಿ ಜೋರಿಗೆ ಸೌಂಡ್ ಬಂದ್ಬಿಟ್ರೆ ನಿಮ್ಮ ಫೋಕಸ್ ಆ ಕಡೆ ಈ ಕಡೆ ಆಗ್ಬಿಟ್ಟು ನೀವು ಈ ಕಡೆ ಆ ಕಡೆ ಮಾಡ್ತೀರಾ. ಅದೇ ಟೈಮಲ್ಲಿ ಇವ್ನು ಹತ್ರ ಬಂದ್ಬಿಟ್ಟು ಸಾನ್ ಹೊಡೆದು ಹೋಗೋದು ನೋಡ್ತಾನೆ ನಿಮಗೆ ಚಮಕ್ ಕೊಡೋಕ್ಕೆ. ಈ ಥರ ಗಾಂಚಲಿಗಳು ಮಾಡ್ತಾರೆ. ಅಂಥ ಟೈಮಲ್ಲಿ ನೀವೇನಾದರೆ ಲೆಫ್ಟ್ ತಗೊಳ್ಳೋ ಬಿಡಲು ರೈಟ್ ತೊಗೊಂಡು ಲೆಫ್ಟ್ ಬರೋಕ್ಕೆ ನೋಡ್ಬಿಟ್ರೆ ಟಚ್ ಆಗಿಬಿಡ್ತು ಅಂದ್ಕೊಳ್ಳಿ, ಹೋಗ್ಬಿಡ್ತೀರಾ. ಸೊ ಅದಕ್ಕೇನೆ ನಾನು ಏನೋ ಒಂದು ಸಲಹೆ ಕೊಡೋದಂದರೆ, ಯಾವಾಗಲೂ ಈ ಥರ ಟ್ರಾಫಿಕ್ ಸಿಚುವೇಶನ್ ಬಂದಾಗ ಫಸ್ಟು ಅಲ್ಲಿಂದ ಹೊಡ್ಕೊಂಡು ಮುಂದಕ್ಕೆ ಹೋಗಿ. ಆ್ಯಂಡ್ ರಿಯರ್ ವ್ಯೂ ಮಿರರಲ್ಲಿ ಒಂದು ಕಣ್ಣಿಟ್ಟಿರಿ. ಯಾಕಂದರೆ ಈ ನಡುವೆ ಕಾರ್ಗಳು, ಬಸ್ಗಳು ಇವುಗಳೆಲ್ಲ ಹೆಂಗೆ ಗೊತ್ತಾ, ನಮ್ಮಂಥ ಗಾಡಿಗಳು ನೋಡಿಬಿಟ್ರೆ ಬಾರೋ ರೇಸ್ ಹೊಡೆಯೋಣ ನೀನಾ ನಾನಾ ಅಂತ ಹೇಳ್ತಾರೆ. ಸೊ ಆ ಮೈಂಡ್ ಸೆಟ್ ಇಟ್ಕೊಂಡು ಬರೋರು ಇರ್ತಾರಲ್ಲ, ಅಂಥವ್ರು ನೀವೇನು ಮಾಡೋಕ್ಕಾಗಲ್ಲ. ಬಟ್ ನೀವು ಏನು ಮಾಡ್ಬೋದು ಅಂದರೆ, ರಿಯರ್ ವ್ಯೂ ಮಿರರಲ್ಲಿ ಲೆಫ್ಟ್ ಆಗಲಿ ರೈಟ್ ಆಗಲಿ, ಕೆಲವೊಂದು ಸಲ ರೈಟಿಂದನೇ ಓವರ್ಟೇಕ್ ಮಾಡ್ಬೇಕಂತ ಮಾಡಲ್ಲ, ಲೆಫ್ಟಿಂದ ಬಂದ್ಬಿಟ್ಟು ಓವರ್ಟೇಕ್ ಮಾಡೋರು ಇರ್ತಾರೆ ಗುಬಾಳುಗಳು. ಸೊ ಈ ಮಿರರ್ಗಳಿದ್ದಾಗ ಏನಾಗುತ್ತೆ, ನಿಮ್ಗೆ ಅಟ್ಲೀಸ್ಟು ಗೊತ್ತಿರುತ್ತೆ, ಓಕೆ ಯಾವನೋ ಹಿಂದೆಯಿಂದ ಜೋರಿಗೆ ಬರ್ತಾ ಇದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ನೀವು ಏನು ಪ್ರಿಕಾಷನ್ ತೊಗೊಬೇಕು, ನಾನು ಯಾವ ಸೈಡಲ್ಲಿ ಯಾವ ಲೈನಲ್ಲಿ ಇರಬೇಕು ಅಂತ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಆ ಲೈನಲ್ಲಿ ಹೋಗ್ತಾರೆ, ಅವನ ಹತ್ರ ಬಂದು ನೋಡ್ದ ಅಂದ್ರೂ ನಿಮಗೆ ಆ ಫೋಕಸ್ ಡೈವರ್ಟ್ ಆಗಲ್ಲ ಈ ಕಡೆ ಆ ಕಡೆ, ಕರೆಕ್ಟಾಗಿ ಹೋಗ್ತಾ ಇರ್ತೀರ. ಓಕೆ ನಂಗೆ ಗೊತ್ತೈತೆ, ಇವನೇ ಹತ್ರ ಬಂದ್ಬಿಟ್ಟು ಆನ್ ಹೊಡಿತಾ ಅಂದ್ಬಿಟ್ಟು ನೀವು ಕರೆಕ್ಟ್ ಲೈನಲ್ಲಿ ಇರ್ತೀರ. ಆ ಟೈಮಲ್ಲಿ ಆರಾಮಾಗಿ ಹೋಗ್ತಾ ಇರ್ತೀರ ಅಷ್ಟೇ. ಸೊ ಅದೆಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಅಂಥ ಟೈಮಲ್ಲಿ. ಒಂದು ಸ್ಮಾಲ್ ಅಡ್ವೈಸ್ ರೀ ನನ್ನ ಕಡೆಯಿಂದ, ಬೇರೆ ಏನಿಲ್ಲ. ಆ್ಯಂಡ್ ಇನ್ನೊಂದು ಹೇಳ್ತಾ ಇದ್ನಲ್ಲ ಮಧ್ಯದಲ್ಲಿ ಇನ್ಕ್ಲೂಡ್ ಮಾಡಿದೆ, ತುಂಬ ಕಾರು ಲಾರಿ ಹತ್ರ ಪಕ್ಕದಲ್ಲಿ ಕಾಣಿಸ್ತಾ ಇದ್ದಾಗ ಆದಷ್ಟು ಸ್ಲೋ ಮಾಡಿಕೊಂಡು ಆ ಜಾಗದಿಂದ ನಿಮ್ಮ ಗಾಡಿನ ಎಸ್ಕೇಪ್ ಮಾಡಿಬಿಟ್ಟು ಫ್ರೀ ರೋಡಲ್ಲಿ ವಾಪಸ್ ತರಕ್ಕೆ ನೋಡಿ. ಹಾಗಂತ ಎಡವ ಓಡಿಸೋದಲ್ಲ, ಹೆಂಗೆ ಬೇಕಂಗೆ ಕರೆಕ್ಟಾಗೆ ಸ್ಲೋ ಮಾಡಿಕೊಂಡು ನಾನು ಹೇಳ್ದಂಗೆ ತೆಗೆದ್ಬಿಡಿ ಅಲ್ಲಿಂದ. ಆಮೇಲೆ ರಿಯರ್ ವ್ಯೂ ಮಿರರಲ್ಲಿ ಕಣ್ಣಿಟ್ಟಿರಿ ತಿರ್ಗಾ. ಸೊ ಇವುಗಳು ಜೋರಾಗಿ ಬರ್ತಾರ, ತುಂಬ ಜೋರಾಗಿ ಹೋಯ್ತಾರ ಅಂದರೆ ಫಸ್ಟ್ ಬಿಟ್ಬಿಡಿ ಅವ್ರಿಗೆ, ಮುಂದಕ್ಕೆ ಬಿಟ್ಬಿಡಿ ಅವ್ರಿಗೆ. ತಲೆನೇ ಕೆಡಿಸ್ಕೊಂಬಿಡಿ. ಏನು ಯಾರ ಜೊತೆ ಗುರು ರೇಸ್ ಹೊಡಿಬೇಕು? ಲೈಫೇ ಒಂದು ರೇಸು. ಅದರಲ್ಲಿ ಯಾರ್ಯಾರೋ ನಾವು ನಮ್ಮ ಜೀವನ, ನಮ್ಮ ಬದುಕು ಏನೇಂದ್ರಲ್ಲೋ ಟೆನ್ಷನಲ್ಲಿ ರೇಸ್ ಹೊಡಿತಾ ಇರ್ತೀವಿ. ಇನ್ನು ಈ ಗುಬಾಡ್ ಜೊತೆ ಎಲ್ಲ ರೇಸ್ಗಳು ಹೊಡೆದ್ಬಿಟ್ರೆ ಅಷ್ಟೇ. ನೋಡಿ ಈ ಥರ. ಸೊ ಅಲ್ಲಿ ಇಕ್ಕಟ್ಟಿತ್ತು, ಆ ಇಕ್ಕಟ್ಟಿಂದ ಆಚೆ ಬಂದ್ಬಿಡಿ, ಇವಾಗ ಆರಾಮಾಗಿ ಹೋಗಿ ಅಷ್ಟೇ. ಯಾರ ಮೇಲೇನೂ ಭರೋಸೆ ಇಡೋಕ್ಕಾಗಲ್ಲ ಈ ನಡುವೆ. ಅದು ಏನು ಓಡಿಸ್ತಾರೋ ಜನರು ಗಾಡಿಗಳು, ಯಾವಾಬಾಬಾ. ಇವತ್ತು ಹೋಗ್ತಾ ಇರೋದು ನಾವು ಒಂದು ಬ್ರೇಕ್ಫಾಸ್ಟ್ ಲೊಕೇಶನ್ ಪಾಯಿಂಟ್ಗೆ. ಈ ಜಾಗದ ಹೆಸರು ಬಂದ್ಬಿಟ್ಟು ಶ್ರೀ ಲಕ್ಷ್ಮೀ ದೋಸಾ ಸೆಂಟರ್ ಏನೋ ಅಂತಾರೆ. ಸೊ ಮುಳ್ಬಾಗಲ್ ದೋಸೆ ತುಂಬ ಫೇಮಸ್, ಇವ್ರ ಹತ್ರನೇ ಸಕ್ಕದಾಗಿರುತ್ತೆ. ಹಂಗೆ ಹೋಗಿ ಒಂದು ಮುಳ್ಬಾಗಲ್ ದೋಸೆ ಹೊಡ್ಕೊಂಡು ಬಂದ್ಬಿಡೋಣ ಅಂತ. ಏನು ಸಕ್ಕದಾಗಿದೆ ನೋಡಿ ಮೇಲೆ, ಅದು ಸೂರ್ಯ ಒಳಗಿಂದ ಆಚೆ ಬಂದ್ಬಿಟ್ರು, ತಿರ್ಗಾ ಮೋಡೋದು ಒಳಗಡೆ ಹೋಗ್ಬಿಟ್ರು ನೋಡಿ. ರಾಕೆಟ್ ಬಾಸ್, ಏನ್ ಗಾಡಿ ಬಸ್ ರಾಕೆಟ್. ಮುಳ್ಬಾಗಲ್ ಬಂದ್ಬಿಟ್ಟು ಈ 3 ಕಿಲೋಮೀಟರ್ ಅಷ್ಟೇ. ಇಲ್ಲಿಂದ ಒಂದು 5 ನಿಮಿಷ ಒಳಗೆ ಹೋಗ್ಬೇಕು ಆ ಜಾಗಕ್ಕೆ.
ಪಾರ್ಕಿಂಗು ಅಲ್ಲಿ ಇದೆಯೋ ಇಲ್ಲೋ ಸರಿ ಗೊತ್ತಿಲ್ಲ. ಫೋಟೋಸಲ್ಲಿ ನೋಡಿದ್ರೆ ಯಾರೋ ಬೈಕರ್ಸ್ ಎಲ್ಲ ಹೋಗಿ ಆರಾಮಾಗಿ ಮುಂದೆನೇ ಹಿಂಗೆ ಪಾರ್ಕ್ ಮಾಡಿಬಿಟ್ಟಿದ್ರು ಗಾಡಿಗಳನ್ನ. ನಾವು ಹೋಗ್ಬಿಟ್ಟು ಹಂಗೆ ಉಲ್ಟಾ ನಿಲ್ಲಿಸ್ಬಿಡೋಣ ಅಷ್ಟೇ. ಎಲ್ಗುರು ಇದ್ದಂತೂ ಇಲ್ಲ. ಇಲ್ಲೇ ಕರೆಕ್ಟಾಗಿರೋದು ಅದು. ಬನ್ನಿ ಬಸ್ ದೋಸೆ ತಿನ್ಕೊಂಡು ಇಲ್ಲಿಂದ ರೈಟ್ ಹೇಳೋಣ. ಸೊ ಮುಳ್ಬಾಗಲ್ ದೋಸೆ ಹೊಡೆದಾಯ್ತು. ಇಲ್ಲೇ ಬೆಸ್ಟ್ ಸಿಗೋದ್ರಿ, ಬೇರೆ ಯಾವುದೂ ಲೊಕೇಶನ್ ನಂಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಹೇಳಿ. ಮುಳ್ಬಾಗಲಲ್ಲಿ ಬೇರೆ ಕಡೆ ಎಲ್ಲನೂ ಒಂದು ಒಳ್ಳೆ ದೋಸೆ ಗೀಸೆ ಸಿಗುತ್ತಂದರೆ. ಸೊ ಇದು ಬಂದ್ಬಿಟ್ಟು ಶ್ರೀ ಲಕ್ಷ್ಮಿ ಟಿಫಿನ್ ಸೆಂಟ್ರ್ ಅಂತ ಕರೆಕ್ಟಾಗಿ ಹೇಳೋಕ್ಕೆ ಹೋದರೆ. ಸೊ ಇವರು ಆವಾಗಲೇ ಡುಕಾಟಿ ಎಲ್ಲ ಬರ್ತಾಯಿದ್ರಲ್ಲ ರೋಡಲ್ಲಿ, ಅವರು ಇಲ್ಲಿಗೆ ಬರ್ತಾಯಿದ್ದಿದ್ದು. ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ನನಗೆ. ತುಂಬ ಜನರು ಬೈಕರ್ಸ್ ಬರ್ತಾವ್ರ ಗುರು ಇಲ್ಲಿ. ಆಲ್ರೈಟ್ ಸ್ನೇಹಿತರೆ, ಸೊ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಯಾರು ಬಂದು ದೋಸೆ ತಿನ್ಬೇಕಂದ್ರೆ ಮಸ್ತಕ್ಕೆ ಬಂದು ತಿನ್ಬೋದು ಇಲ್ಲಿ. ಆ್ಯಂಡ್ ಆರ್ಡರ್ ಮಾಡುವಾಗ ಸುಮ್ಮನೆ ಪ್ಲೇನ್ ಮಸಾಲೆ ದೋಸೆ ಅಂತ ಹೇಳ್ಬೇಡಿ, ಬೆಣ್ಣೆ ಮಸಾಲೆ ದೋಸೆ ಅಂತ ಹೇಳಿ ಸಕ್ಕತ್ತಾಗಿ ಮಾಡಿಕೊಡ್ತಾರೆ. ಪುಡಿ ದೋಸೆ ಎಲ್ಲ ಇದೆ, ನಾನು ತಿನ್ನಲಿಲ್ಲ ಅದು. ಒಂದು ಮಸಾಲೆ ದೋಸೆ, 2 ವಡೆ, ಒಂದು ಉದ್ದಿನ ವಡೆ ಮತ್ತು ಒಂದು ಮಸಾಲೆ ವಡೆ, ಒಂದು ನೀರು ಬಾಟಲ್ ತೊಗೊಂಡಿದ್ದೆ ಅಷ್ಟೇ. ನಾನು ನಿಮಗೆ ಇನ್ನೊಂದು ವಿಡಿಯೋ ಸಿಗ್ತೇನೆ. ಟೇಕ್ ಕೇರ್, ಬಾಯ್.